ನೋಡಿ ಇಲ್ಲಿ ಕೊಡಬೇಕು. ಇಲ್ಲಿ ಕೊಟ್ಟ ನಂತರ ಮುಂಚೆ ಬ್ಲೇಡ್ ಸೆಟ್ ಇತ್ತು ಈ ಥರ ಬಸ್ಸಲ್ಲೆಲ್ಲ. ಏನಿದೆ ನೋಡಿ, ವಾವ್ ಸೂಪರ್ ಇದೆ. ಇದರ ಒಳಗಡೆ ಎಕ್ಸ್ಪೋ ನಡೀತಿರೋದು. ಏರ್ ಬಲೂನ್ ಸಿಸ್ಟಮ್ ಅಂತ ಹೇಳಿದರೆ ಇದುವೇ ನೋಡಿ. ಇದು ಎಕ್ಸಿಬಿಷನ್ ಹಾಲ್. ಯಾವುದು ಇದಾ? ನಾವು ಫಸ್ಟಿಗೆ ನೋಡಿದ ಹಾಲ್ 2 ಇದು. ಓಕೆ. ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಡೆಲ್ಲಿಗೆ ಬರೋದು ಒಂದು ವ್ಲಾಗನ್ನು ಹಾಕಿದ್ದೇನೆ. ಫ್ಲೈಟಲ್ಲಿ ನಮ್ಮ ಮಂಗಳೂರಿನಿಂದ ಡೆಲ್ಲಿಗೆ ಬರೋದು. ಅದು ಯಾಕೆ ಬಂದಿದ್ದೇನಂತ ನಿಮಗೆ ನಾನು ಹೇಳಿರಲಿಲ್ಲ. ನಾನು ಬಂದಿರೋದು ಡೆಲ್ಲಿಯಲ್ಲಿ ನಡೀತಿರುವಂತಹ ಎಕ್ಸ್ಪೋಗೆ ಬಂದಿದ್ದೇನೆ. ಇದು ಇಂಡಿಯಾದ ಲಾರ್ಜೆಸ್ಟ್ ಎಕ್ಸ್ಪೋ ಅಂತಲೇ ಹೇಳ್ಬೋದು. ಇದರ ಒಳಗಡೆ ಏನೆಲ್ಲ ಇದೆ ಅಂತ ಈ ಒಂದು ವ್ಲಾಗಲ್ಲಿ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಿಕ್ಕಿದ್ದೇನೆ. ನೋಡಿ, ಇದು ಗೇಟ್ ನಂಬರ್ 6 ನೋಡ್ಬೋದು. ನೋಡಿ, ಆಟೋ ಮೆಕ್ಯಾನಿಕಾ 567 ಫೆಬ್ರವರಿ. ಇದು ಇಂಡಿಯಾದ ಲಾರ್ಜೆಸ್ಟ್ ಎಕ್ಸ್ಪೋ ಅಂತ ಹೇಳ್ಬೋದು. ಇದರ ಒಳಗಡೆ ಪ್ರತಿ ಒಂದು ಐಟಮ್ಸ್ ಇದೆ. ನಾನು ಲಾಸ್ಟ್ ಟೈಮ್ ಬ್ಯಾಂಗ್ಳೂರಿನ ಎಕ್ಸ್ಪೋ ನಾನು ಕವರ್ ಮಾಡಿದ್ದೇನೆ. ಹಾಗೆಯೇ ನಾನು ಇವತ್ತು ಡೆಲ್ಲಿಯ ಎಕ್ಸ್ಪೋವನ್ನು ನಿಮಗೆ ನಾನು ತೋರಿಸ್ತಿದ್ದೇನೆ. ಆದಷ್ಟು ನಾನು ಆಲ್ ಓವರ್ ಇಂಡಿಯಾ ನಾನು ಎಕ್ಸ್ಪೋ ಎಲ್ಲ ಎಲ್ಲಿ ಆಗ್ತದೆ ಅದನ್ನು ಪ್ರತಿಯೊಂದು ಕವರ್ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಇನ್ನೇಕೆ ತಡ, ಇನ್ನೂ ಜಾಸ್ತಿ ನಿಮ್ಮನ್ನು ಕಾಯಿಸೋದಿಲ್ಲ. ಒಳಗಡೆ ನಿಮ್ಮನ್ನು ಸಹ ಕರ್ಕೊಂಡು ಹೋಗ್ತೇನೆ. ಒಳಗಡೆ ಯಾವುದೆಲ್ಲ ಸ್ಟಾಲ್ ಇದೆ, ಏನೆಲ್ಲ ಇದೆ ಅಂತ ಈ ಒಂದು ಎಕ್ಸ್ಪೋದಲ್ಲಿ ನಿಮಗೆ ನಾನು ತೋರಿಸ್ತೇನೆ. ಬನ್ನಿ ನೋಡ್ಬೋದು. ನೋಡಿ, ನಾನಿವಾಗ ಒಳಗಡೆ ಬಂದಿದ್ದೇನೆ. ಏನಿದೆ ನೋಡಿ, ವಾವ್ ಸೂಪರ್ ಇದೆ. ಇದರ ಒಳಗಡೆ ಎಕ್ಸ್ಪೋ ನಡೀತಿರೋದು. ತುಂಬಾ ಒಂದು ಖುಷಿ ಆಗ್ತಿದೆ. ನಾನೊಂದು ಎಂಥ ಒಂದು ಪ್ಲೇಸಿಗೆ ಬಂದಿದ್ದೇನೆ ಅಂತ ಹೇಳಿದರೆ, ನೋಡುವ ಬನ್ನಿ, ಒಳಗೆ ಬನ್ನಿ. ಇಲ್ಲೆಲ್ಲ ವಿಡಿಯೋ ಮಾಡಲಿಕ್ಕೆ ಇಲ್ಲ ಅಂತ ಹೇಳಿದರು, ಆದರೆ ಸಹ ಮಾಡ್ತಾ ಇದ್ದೇನೆ. ನೋಡುವ ಬನ್ನಿ. ಫೈನಲಿ ನಾನು ಇದರ ಆಟೋ ಮೆಕ್ಯಾನಿಕಾದ ಎಂಟ್ರೆನ್ಸಿಗೆ ಬಂದಿದ್ದೇನೆ. ನೋಡ್ಬೋದು, ಇದು ನೋಡಿ, ಇಲ್ಲೆಲ್ಲ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು. ನೋಡಿ, ಇಲ್ಲೆಲ್ಲ ನಿಂತ್ಕೊಂಡು. ಇದು ಆಲ್ ಓವರ್ ಇಂಡಿಯಾದಿಂದ ಜನಗಳು ಇಲ್ಲಿಗೆ ಬಂದಿದ್ದಾರೆ. ಇದು ಎಂಟ್ರೆನ್ಸ್ ನೋಡಿ, ಹಾಲ್ 1 ಮತ್ತು 2ಗೆ. ಹಾಗೆಯೇ ಇಂಥದ್ದು ತುಂಬಾ ಇದೆ, 5, 6, 7, 8 ತನಕ ಇದೆ. ನೋಡುವ, ನಾನಿವಾಗ ಇಲ್ಲಿಂದ ನಿಮ್ಮನ್ನು ನಾನು ಒಳಗೆ ಕರ್ಕೊಂಡು ಹೋಗ್ತೇನೆ. ನನಗೆ ಒಂದು ದಿವಸದಲ್ಲಿ ಫುಲ್ ಕವರ್ ಮಾಡಲಿಕ್ಕಂತೂ 100% ಆಗಲ್ಲ. ನನ್ನಿಂದ ಎಷ್ಟು ಆಗ್ತದೆ ಅಷ್ಟು ನಾನು ನಿಮಗೆ ತೋರಿಸ್ತೀನಿ. ಇದರ ಒಳಗಡೆ ಏನಂತ ಹೇಳಿದರೆ, ಯಾಕೆ ಹೇಳಿದರೆ ಇದು ಇಂಡಿಯಾದ ಲಾರ್ಜೆಸ್ಟ್ ಎಕ್ಸ್ಪೋ. ಪ್ರತಿಯೊಂದು ವರ್ಲ್ಡಿಂದ ಇಲ್ಲಿಗೆ ಬಂದಿದ್ದಾರೆ. ನೋಡುವ, ನಿಮಗೆ ನಾನು ಒಳಗಡೆ ತೋರಿಸ್ತೇನೆ. ಈ ಒಂದು ಎಕ್ಸ್ಪೋಗೆ ಒಳಗೆ ಬರಬೇಕಂತ ಹೇಳಿದರೆ ನಾವು ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೇಕು. ನಾನು ಒಂದು 10 ಡೇಸ್ ಮುಂಚೆನೇ ನಾನು ರಿಜಿಸ್ಟ್ರೇಷನನ್ನು ಮಾಡಿದ್ದೆ. ಆ ರಿಜಿಸ್ಟ್ರೇಷನ್ ಕೋಡನ್ನು, ಸ್ಕ್ಯಾನರನ್ನು ನಾವು ಇಲ್ಲಿ ಕಾಣ್ತಿದ್ದೆ ನೋಡಿ, ಇಲ್ಲಿ ಹೋಗಿ ತೋರಿಸ್ಬೇಕು. ತೋರಿಸಿದ ನಂತರ ಅವರು ನಮಗೊಂದು ಒಳಗೆ ಹೋಗ್ಲಿಕ್ಕೊಂದು ID ಕೊಡ್ತಾರೆ. ಐ ಡಿ ಹಾಕ್ಕೊಂಡು ID ಸಿಕ್ಕಿದವರಿಗೆ ಮಾತ್ರ ಒಳಗಡೆ ಹೋಗಲಿಕ್ಕೆ. ನೋಡುವ ನಾನು ಇವಾಗ ಇಲ್ಲಿ ID ತಗೊಳ್ತೇನೆ. ಬನ್ನಿ. ನಾನು ಹೇಳಿದಾಗೆ ಇದೆ, ಇದನ್ನು ಇಲ್ಲಿ ಕೊಡಬೇಕು. ಇದೆಲ್ಲ ಪ್ರತಿಯೊಬ್ಬರು ಮಾಡ್ತಾ ಇದ್ದಾರೆ. ನೋಡುವ, ಇಲ್ಲಿ ಹೋಗುವ, ಈ ಕಡೆ ಇಲ್ಲಿ ಕಾಲಿದೆ, ಈ ಥರ ಇಲ್ಲಿ ಕೊಡಬೇಕು. ನೋಡಿ, ಇಲ್ಲಿ ಕೊಡಬೇಕು. ಇಲ್ಲಿ ಕೊಟ್ಟ ನಂತರ ಇವರು ನನಗೆ ID ಕೊಡ್ತಾರೆ. ಇದೆಲ್ಲ ಕಂಪ್ಯೂಟರೈಸ್ಡ್, ಎಲ್ಲ ಪ್ರತಿಯೊಂದು. Thank you, sir. ವೆಲ್ಕಮ್. ಅವರೇ ಓಕೆ. ಯಸ್, ಥ್ಯಾಂಕ್ ಯು. Welcome. क्या कह रहा था? ಎಸ್, ಫೈನಲಿ ನನಗೆ ID ಸಿಕ್ತು ನೋಡಿ. ನಾನು ID ಎಲ್ಲ ತಕ್ಕೊಂಡಾದ ನಂತರ ಒಳಗಡೆ ನಾನು ಎಂಟ್ರಿ ಆಗ್ತಾ ಇದ್ದೇನೆ. ನೋಡ್ಬೋದು, ನನ್ನ ಮುಂದ್ಗಡೆ ಸಾಕಷ್ಟು ಸ್ಟಾಲ್ಸ್ ಇದೆ. ಇದರ ಒಳಗಡೆ ನನ್ನ ಪ್ರಕಾರ ಒಂದು 870 ಮೇಲೆ ಅಧಿಕ ಕಂಪನಿಗಳ ಸ್ಟಾಲ್ಗಳಿದೆ. ಹಾಗೆಯೇ ಒಂದು 22 ಕಂಟ್ರೀಸ್ ಕೂಡ ಇಲ್ಲಿ ಪಾರ್ಟಿಸಿಪೇಷನ್ ಮಾಡಿದ್ದಾರೆ. ಹಾಗೆಯೇ 3000+ ಬ್ರ್ಯಾಂಡ್ಸ್ ಇದರ ಒಳಗಡೆ ಇದೆ. ಇದೊಂದು ಸಾಧಾರಣ ಒಂದು 50 ಚದರ ಮೀಟರ್ ಪ್ರದರ್ಶನದ ಪ್ರದೇಶ ಒಳಗಡೆ.
ಇದು ಭಾರತದ ಅತಿ ದೊಡ್ಡ ಒಂದು ಆಫ್ಟರ್ ಮಾರ್ಕೆಟ್ ಸರ್ವಿಸ್ ಅಂತಲೇ ಹೇಳ್ಬೋದು, ಅಂದರೆ ಎಕ್ಸ್ಪೋ. ಇಲ್ಲಿ ಏನೆಲ್ಲ ನೋಡಲಿಕ್ಕೆ ಸಿಗುತ್ತೆ ಅಂತ ಹೇಳಿದರೆ, ಇಲ್ಲಿ ಆಟೋ ಸ್ಪೇರ್ ಪಾರ್ಟ್ಸ್ ಸಿಗುತ್ತೆ, ಗ್ಯಾರೇಜ್ ಟೂಲ್ಸು ಮತ್ತು ಈ ಮೆಷಿನರಿ ಎಲ್ಲ ಇದೆಲ್ಲ ನೋಡಿ, ಇಂಜಿನ್ ಎಲ್ಲ ಇದು ನೀವು ನೋಡ್ತಿರೋದು. ಹಾಗೆಯೇ ರಿಪೇರ್ ಸಿಸ್ಟಮ್ ಮತ್ತು ಇ ವಿ ಅಂತ ಹೇಳಿದರೆ ಎಲೆಕ್ಟ್ರಿಕಲ್ ವಾಹನ ಟೆಕ್ನಾಲಜಿ, ಮತ್ತು ಕಾರ್ ಎಕ್ಸಸರಿ ಸಿಗುತ್ತೆ, ಮತ್ತು ಡೀಟೇಲಿಂಗ್ಸ್. ಎಕ್ಸ್ಪೋದ ಮೇನ್ ಉದ್ದೇಶ ಏನಂತೇಳಿದರೆ, ಪ್ರತಿಯೊಂದು ಅವರ ಪ್ರಾಡಕ್ಟನ್ನು ಅವರು ಶೋ ಮಾಡ್ತಾರೆ. ನಮಗೆ ತಗೊಳ್ಳೇಬೇಕಂತಿಲ್ಲ, ನಮಗೆ ಇಷ್ಟವಾದರೆ ನಾವು ತಗೊಳ್ಬೋದು. ಇದುವೇ ಎಕ್ಸ್ಪೋದ ಮೇನ್ ಉದ್ದೇಶ. ಸಾಕಷ್ಟು ಬ್ರ್ಯಾಂಡಿನ ಸಾಕಷ್ಟು ಐಟಮ್ ಅಲ್ಲಿ ಸಿಗುತ್ತೆ. ಇದಕ್ಕೋಸ್ಕರ ಜನಗಳು ಬರ್ತಾರೆ, ತುಂಬಾ ಜನ ಬರ್ತಾರೆ. ಇದು ಡೆಲ್ಲಿಯಲ್ಲಿ 3 ದಿವಸದ ಕಾಲ ನಡೀತಿರುವಂತಹ ಎಕ್ಸ್ಪೋ. ಯಾರಿಗೆಲ್ಲ ಯೂಸ್ ಅಂತ ಹೇಳಿದರೆ, ಇದರಲ್ಲಿ ಮೆಕ್ಯಾನಿಕ್ ಅವರಿಗೆ ಯೂಸ್ ಇರುತ್ತೆ, ಗ್ಯಾರೇಜ್ ಓನರ್ನವರಿಗೆ ಯೂಸ್ ಇರುತ್ತೆ, ಆಟೋ ಸ್ಪೇರ್ ಪಾರ್ಟ್ಸ್ ಆ್ಯಂಡ್ ಡೀಲರ್ಸ್ನವರಿಗೆ ಯೂಸ್ ಇರುತ್ತೆ, ಆಟೋಮೊಬೈಲ್ ಇಂಜಿನಿಯರ್ನವರಿಗೆ ಇಲ್ಲಿ ಇರುತ್ತೆ. ಹಾಗೆಯೇ ಡಿಪ್ಲೊಮಾ ಇಂಜಿನಿಯರ್ಸ್ ಎಲ್ಲ ಸ್ಟೂಡೆಂಟ್ನವರೆಲ್ಲ ಪ್ರತಿಯೊಬ್ಬರು ಇದ್ದರು. ನಂತರ ಡಿಸ್ಟ್ರಿಬ್ಯೂಟರ್ನವರು ಕೂಡ ಈ ಒಂದು ಎಕ್ಸ್ಪೋದಲ್ಲಿ ತುಂಬ ಜನ ಇದ್ದರು. ನೋಡ್ಬೋದು ನೋಡಿ, ನನಗಂತೂ ಒಳಗಡೆ ಸುತ್ತಾಡಿ ಸುಸ್ತಾಗಿ ಹೋದೆ. ಇದು ಜೈನ್ ಆಟೋಮಾರ್ಟ್ ಅಂತ ನೋಡಿ. ಇದೆಲ್ಲ ಬ್ಲೇಡ್ ಸೆಟ್. ಮುಂಚೆಲ್ಲ ಬಸ್ಸಲ್ಲಿ ಇದೇ ಥರ ಬ್ಲೇಡ್ ಸೆಟ್ ಇತ್ತು, ನೋಡ್ಬೋದು ನೋಡಿ. ಪ್ರತಿಯೊಂದು ಬಸ್ಸಲ್ಲಿ ನಿಮಗೆ ನಾನು ತೋರಿಸ್ತೇನೆ ನೋಡಿ, ಯಾವಾಗಲೂ ನಿಮಗೆ ತೋರಿಸ್ಕೊತೇನೆ. ಏರ್ ಬಲೂನ್ ಸಿಸ್ಟಮ್ ಅಂತ ಹೇಳಿದರೆ ಇದುವೇ ನೋಡಿ. ಇದು ಮುಂಚೆ ಬ್ಲೇಡ್ ಸೆಟ್ ಇತ್ತು ಈ ಥರ ಬಸ್ಸಲ್ಲೆಲ್ಲ. ಇವಾಗ ಏರ್ ಬಲೂನ್ ಇಲ್ಲಿಗೆ ನೋಡ್ಬೋದು. ನೀವು ನೋಡ್ತಿರುವಂತಹ ಈ ವಿಡಿಯೋ ಚಿತ್ರೀಕರಣ ನಾನು ಮಾಡ್ತಿರುವಂತಹ ಪ್ಲೇಸ್ ಅಂತೇಳಿದರೆ ನ್ಯೂ ಡೆಲ್ಲಿಯಲ್ಲಿರುವಂತಹ ಯಶೋಭೂಮಿಯಲ್ಲಿ ನಡೀತಿರುವಂಥ ಈ ಒಂದು ಎಕ್ಸ್ಪೋ. ಈ ಎಕ್ಸ್ಪೋದ ಒಳಗಡೆ ಬಂದರೆ ನೀವಂತೂ ಕಕ್ಕಾಬಿಕ್ಕಿ ಆಗೋದು ಪಕ್ಕ. ಯಾಕೆ ಹೇಳಿದರೆ ಅಷ್ಟೊಂದು ಸ್ಟಾಲ್ ಇದೆ. ನನಗೆ ನಮ್ಮ ಸ್ಟಾಲನ್ನು ಹುಡುಕ್ಲಿಕ್ಕೆ ಸಾಧಾರಣ ಒಂದು ಅರ್ಧ ಗಂಟೆ ಟೈಮ್ ಆಯಿತು. ನಾನು ಹುಡುಕ್ತಾ ಇದ್ದೆ, ಕಾಲ್ ಮಾಡ್ತಾ ಎಲ್ಲಿ ಬರಬೇಕು ಅಂತ ಕಾಲ್ ಮಾಡ್ತಾ ಕೊನೆಗೂ ನಾನು ನನ್ನ ಸ್ಟಾಲನ್ನು ರೀಚ್ ಆದೆ. ನೋಡ್ಬೋದು ನೋಡಿ, ಸಿಕ್ಕಾಪಟ್ಟೆ ಸ್ಟಾಲ್ ಇದೆ. ಇಂಥದ್ದು ABCDEFG ನೋಡಿ, ಇಲ್ಲಿ N ಅಂತ ಇದೆ ನೋಡಿ ಇಲ್ಲಿ ಕೆಳಗಡೆ. ಅದೇ ಥರ EFG ತುಂಬಾ ಇದೆ, ಸಾಕಷ್ಟು ಸ್ಟಾಲ್ ಇದೆ. ಇದು ಇಂಡಿಯಾದ ಒಂದು ಲಾರ್ಜೆಸ್ಟ್ ಎಕ್ಸ್ಪೋ ಅಂತಲೇ ಹೇಳ್ತಾರೆ. ಇದು ಡೆಲ್ಲಿಯಲ್ಲಿ ಪ್ರತಿ ವರ್ಷ ನಡೆಯುತ್ತೆ. ನಾನು ಈ ವರ್ಷ ಫಸ್ಟ್ ಟೈಮ್ ನಾನು ಡೆಲ್ಲಿಗೆ ಹೋಗಿರೋದು ಈ ಒಂದು ಎಕ್ಸ್ಪೋಗೆ. ಮುಂದಿನ ದಿನಗಳಲ್ಲಿ ದುಬೈಯಲ್ಲಿ ನಡೆಯುತ್ತಿರುವಂತಹ ಚಾನ್ಸಸ್ ಇದೆ. ಖಂಡಿತವಾಗ್ಲೂ ನನಗೆ ಅವಕಾಶ ಸಿಕ್ಕರೆ, ನನಗೆ ಟೈಮ್ ಸಿಕ್ಕರೆ ನಾನು ದುಬೈಯನ್ನು ಎಕ್ಸ್ಪ್ಲೋರ್ ಮಾಡ್ತೇನೆ, ನಿಮಗೆ ತೋರಿಸ್ತೇನೆ ಯಾವ ಥರ ಇದೆ ದುಬೈಯಲ್ಲಿ. ನನಗೆ ತುಂಬ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ನಾನು ಚಿಕ್ಕದಾಗಿ ನಿಮ್ಮನ್ನು ತೋರಿಸ್ಬೇಕಂತ ನಾನು ಎಕ್ಸ್ಪೋವನ್ನು ಸುತ್ತುತ್ತಾ ಹೋಗ್ತಾ ಇದ್ದೆ ನೋಡಿ. ಕೊನೆಗೂ ಹಾಗೂ ಹೀಗೂ ಸುತ್ತಾಡಿ ನಾನು ಬಂದುಬಿಟ್ಟೆ ನಮ್ಮ ವಾಶ್ ಅವರ ಒಂದು ಸ್ಟಾಲಿಗೆ. ನೋಡ್ಬೋದು ನೋಡಿ,
ಪೋಲೆಂಡ್ನ ಪೀಟರ್ ಸರ್ ಇದ್ದಾರೆ. ಇವರು ಪೋಲೆಂಡ್ನಿಂದ ಇಲ್ಲಿಗೆ ಬಂದಿದ್ದಾರೆ. ಹಾಗೇನೆ ಇನ್ನೊಬ್ರು ನಾರ್ತ್ ಸೈಡ್ ಬಸ್ ಬಿಲ್ಡರ್ ಎಲ್ಲ ಇವರೇ ಕವರ್ ಮಾಡ್ತಾರೆ. ಹಾಗೇನೆ ನಮ್ಮ ವಿಶಾಲ್ ಸರ್ ಇದ್ದಾರೆ, ಇವರು ಸೌತ್ ಕಡೆ ನೋಡ್ತಾರೆ. ಅದರ ಪಕ್ಕದಲ್ಲಿ ನಿಂತಿರುವುದು ನಾನು ನಿಮ್ಮ ಪ್ರೀತಿಯ ಮದನ್ ಮಣಿಪಾಲ್. ನಾವೆಲ್ಲ ನಿಂತ್ಕೊಂಡು ಒಂದು ಚಂದದ ಫೋಟೋಗೆ ನಾವು ಸಾಕ್ಷಿ ಆದ್ವಿ. ಸರ್ ಇದು ಆಕ್ಚುಲಿ ಏನ್ ಸರ್ ಇದು? ಇದು ಎಕ್ಸಿಬಿಷನ್ ಹಾಲೆ. ಯಾವುದು ಇದಾ? ನಾವು ಫಸ್ಟ್ ಈಗ ನೋಡಿದ ಹಾಲ್ 2 ಇದು. ಓಕೆ, ಇದು ಇವಾಗ ಹಾಲ್ 1, ಇದು 1, ಇದು 2, ಇದು 1, ಇದು 1. ನಾವು 2 ಇಂದ ಬಂದ್ವಿ. ಓಕೆ, ಇದು 1, ಇದು 2, ಇದು 2. ನಾವು ಇವಾಗ 2 ಇಂದ ಬಂದ್ವಿ ಅಲ್ಲ? 2 ಇಂದ ಬಂದ್ವಿ, 1ಗೆ ಹೋಗ್ತಾ ಇದೀವಿ. ಓಕೆ, ಇವಾಗ ಇದ್ರ ಒಳಗೆ ಸಾಧಾರಣ ಎಷ್ಟು ಸ್ಟಾಲ್ ಇದೆ ಇದ್ರ ಒಳಗೆ? ಈಗ ನಾವು ಇದರಿಂದ ಬಂದ್ವಿ ಅಲ್ಲ? 50 ಇರ್ಬೋದು. ಎಷ್ಟು? 250. 250 ಇಲ್ಲಿ, 250 ಇಲ್ಲಿ ಒಂದಿದೆ 250. ಇಂಥದ್ದು ಎಷ್ಟಿದೆ? 2 ಹಾಲ್ ಇದೆ. ಎರಡೇ ಹಾಲ್. ಎರಡು. ಈಗ ಈ ಎಕ್ಸ್ಪೋದಲ್ಲಿ 2 ಹಾಲ್ ಇದೆ. ಇದರಲ್ಲಿ ಒಂದು 250, ಇದರಲ್ಲಿ ಒಂದು 250. ಸಾಧಾರಣ ಒಂದು ಎಷ್ಟು ಕಂಟ್ರೀಸ್ ಇಲ್ಲಿ ಇದೆ ಸರ್? ಸಾಧಾರಣ ನಿಮ್ಮ ಒಂದು ಅಂದಾಜಿಗೆ 10 ಕಂಟ್ರಿ ಬಂದಿದೆ. 10 ಕಂಟ್ರಿ ಇದೆ ಅಲ್ಲ? ಓಕೆ, 10 ಕಂಟ್ರಿ ಇದೆ ನೋಡ್ಬೋದು ನೋಡಿ. ಈ ಒಂದು ಎಕ್ಸ್ಪೋದಲ್ಲಿ 10 ಕಂಟ್ರಿ ಇದೆ ಅಂತೆ ಸರ್. ಏನು ಹೇಳಿ ಸರ್? ಇದು ಆಟೋ ಮೆಕ್ಯಾನಿಕಾ. ಓಕೆ ನೋಡಿ ಎಲ್ಲ ಹಾಕಿದ್ದಾರೆ, ಆಟೋ ಮೆಕ್ಯಾನಿಕಾ ನ್ಯೂ ಡೆಲ್ಲಿ. ಓಕೆ, ಈಗ ಈ ಕಡೆ ಬನ್ನಿ. ಇಲ್ಲಿ ನಮ್ಮ ರಾಧೆ ಆಟೋ ಇಂಡಸ್ಟ್ರೀಸ್ ಸ್ಟಾಲ್ ಇದೆ. ಓಕೆ, ನಾವೊಂದು ಫ್ಯಾನ್ ವಿಡಿಯೋ ಮಾಡಿದ್ವಲ್ಲ, ಹೌದು ಅದರದ್ದು. ನೋಡ್ಬೋದು, ಇದು ಎಕ್ಸ್ಪೋದ ನಾನು ಮೇಲ್ಗಡೆ ಬಂದು ತೆಗೆದಿರುವಂತಹ ಕೆಲವೊಂದು ಕ್ಲಿಪ್ಸ್. ನಾನು ಮೇಲ್ಗಡೆ ಅಂತ ಹೇಳಿದ್ರೆ ನಾನು ಊಟ ಮಾಡಲಿಕ್ಕೆ ಮೇಲ್ಗಡೆ ಬಂದೆ, ಆವಾಗ ಇದು ತೆಗೆದಿರುವಂತಹ ಪಿಕ್ಚರ್ ನೋಡ್ಬೋದು. ನೋಡಿ, ಇಷ್ಟೊಂದು ಸ್ಟಾಲ್ಸ್ ಇದೆ ಮೇಲ್ಗಡೆ. ಈ ಒಂದು ಹಾಲ್ ಅಂತೂ ಸಖತ್ತಾಗಿದೆ ನೋಡಿ, ಎಷ್ಟು ಬ್ಯೂಟಿಫುಲ್ ಒಂದು ವ್ಯೂ ನೋಡಿ. ಎಸ್ ವೀಕ್ಷಕರೇ, ನಾವು ಇವಾಗ 2 ಇಂದ 1ಗೆ ಹೋಗ್ತಾ ಇದ್ದೇವೆ. 2 ಅಲ್ಲಿ ನೀವೆಲ್ಲ ನೋಡಿದಷ್ಟೇ 1 ಅಲ್ಲಿ ಸಹ ಇದೆ. ಇನ್ನೊಂದು ಏನಂತ ಹೇಳಿದರೆ, ನಾನು ಆವಾಗಲೇ ಹೇಳಿದ್ದೆ, ಈ ಒಂದು ಎಕ್ಸ್ಪೋ ನಡೀತಿರೋದು ಯಶೋಭೂಮಿಯಲ್ಲಿ. ಎಸ್ ವೀಕ್ಷಕರೇ, ಇನ್ನೊಂದು ಏನಂತ ಹೇಳಿದರೆ, ಈ ಒಂದು ವಿಡಿಯೋ ನೋಡಿದ ಬಳಿಕ ಎಕ್ಸ್ಪೋದ ವೀಕ್ಷಕರಿಗೆ ನಾನೊಂದು ಟಿಪ್ಸ್ ಕೊಡೋದಂತ ಹೇಳಿದರೆ, ಪ್ರತಿ ವರ್ಷ ಈ ಒಂದು ಎಕ್ಸ್ಪೋ ನಡೀತದೆ. ಈ ಒಂದು ಎಕ್ಸ್ಪೋಗೆ ನೀವು ಹೋಗ್ಬೇಕಂತ ಹೇಳಿದರೆ ನಾನು ಹೋಗಿರುವಂತಹ ವೇಯನ್ನು ನಿಮಗೆ ನಾನು ಈಸಿಯಾಗಿ ಹೇಳ್ತೇನೆ. ನಾನು ಮಂಗಳೂರಿನಿಂದ ಡೆಲ್ಲಿಗೆ ಫ್ಲೈಟ್ ಮೂಲಕ ಹೋಗಿರ್ತೇನೆ. 3 ಗಂಟೆಯ ಅವಧಿ, ಮಂಗಳೂರು ಟು ಡೆಲ್ಲಿ. ಡೆಲ್ಲಿಯಿಂದ ಈ ಒಂದು ಎಕ್ಸ್ಪೋ ನಡೆಯುತ್ತಿರುವುದು ಎಲ್ಲಿ ಅಂತ ಹೇಳಿದರೆ ಯಶೋಭೂಮಿಯಲ್ಲಿ. ಯಶೋಭೂಮಿಯನ್ನು ನೀವು ತಲುಪಬೇಕಂತ ಹೇಳಿದರೆ ನೀವು ಮೆಟ್ರೋ ಹಿಡ್ಕೊಂಡು ಹೋಗಬೇಕು. ಮೆಟ್ರೋದಲ್ಲಿ ಹೋಗಬೇಕಾದ್ರೆ ಒಂದು 20 ಮಿನಿಟ್ಸ್ ಸಾಕು. 20 ಮಿನಿಟ್ಸಲ್ಲಿ ನೀವು ಈ ಒಂದು ಯಶೋಭೂಮಿಯಲ್ಲಿ ನಡೆಯುತ್ತಿರುವಂತಹ ಒಂದು ಎಕ್ಸ್ಪೋಗೆ ನೀವು ತಲುಪ್ಬೋದು. ಹಾಗೆಯೇ ನಿಮಗೆ ಬೆಸ್ಟ್ ಒಂದು ಸ್ಟೇ ಆಗಲಿಕ್ಕೆ ಬೆಸ್ಟ್ ಅಂತ ಹೇಳಿದರೆ ದ್ವಾರಕಾ ಸೆಕ್ಟರ್ 21, ದ್ವಾರಕಾ ಸೆಕ್ಟರ್ 10, IGI ಏರ್ಪೋರ್ಟ್ ಹತ್ತಿರ ನೀವು ಸ್ಟೇ ಆಗ್ಬೋದು. ಒಳ್ಳೆಯ ಉತ್ತಮವಾದ ಹೋಟೆಲ್ ಕೂಡ ಅಲ್ಲಿ ನಿಮಗೆ ಸಿಗ್ತದೆ. ಇನ್ನೊಂದು ಟ್ರಾವೆಲ್ ಟಿಪ್ಸ್ ಏನಂತ ಹೇಳಿದರೆ, ಮೆಟ್ರೋ ಕಾರ್ಡು ತೆಗೆದುಕೊಳ್ಳಿ, ಕಂಫರ್ಟೇಬಲ್ ಶೂ ಧರಿಸಿ, ಪವರ್ ಬ್ಯಾಂಕ್, ಎಕ್ಸ್ಟ್ರಾ ಮೆಮೊರಿ ಕಾರ್ಡ್ ಹಿಡ್ಕೊಂಡ್ರೆ ಒಳ್ಳೆಯದು. ಹಾಲ್ ಎಕ್ಸ್ಪೋ ದೊಡ್ಡದಿರುತ್ತೆ, ಬೆಳಗ್ಗೆ ಹೋಗುವುದು ಈ ಒಂದು ಪ್ಲೇಸಿಗೆ ಉತ್ತಮ. ಎಸ್, ಈ ಒಂದು ಟಿಪ್ಸನ್ನು ನೀವು ನೆಕ್ಸ್ಟ್ ಟೈಮ್ ಹೋದರೆ ನೀವು ಮರೆಯದಿರಿ. चाइना नहीं है? ಎಸ್ ವೀಕ್ಷಕರೇ, ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಯ್ತಂತ ನಾನು ಅಂದ್ಕೊಳ್ತೇನೆ. ಇನ್ನಷ್ಟು ಹೊಸ ಒಳ್ಳೆ ಕಂಟೆಂಟ್ನೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನನ್ನು ಒತ್ತಿ. ಎಲ್ಲ ನಾನು ಹಾಕ್ತಿರುವಂಥ ವೀಡಿಯೋಸ್ ಎಲ್ಲ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಒಳ್ಳೆಯ ಕಂಟೆಂಟ್ನೊಂದಿಗೆ ನಾನು ಪುನಃ ಬರ್ತೇನೆ. ಟೇಕ್ ಕೇರ್, ಬಾಯ್ ಬಾಯ್.